ಕಾಂಗ್ರೆಸ್ನ ಕೆಲವು ನಾಯಕರುಗಳೇ ಹೇಳ್ತಿದ್ರಲ್ಲ, ಜಂಜಿಗಳೆಲ್ಲ ಪ್ರತಿಭಟನೆ ಮಾಡಬೇಕು ಅಂತ. ಇವಾಗ ಹೇಳಿ, ಯಾರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ. ಕೆಲವು ಅತಿ ಬುದ್ಧಿವಂತರು ದೇಶ ಉದ್ಧಾರ ಮಾಡೋ ಕೆಲಸಗಳನ್ನು ಅಷ್ಟೇ ಮಾಡೋದಿಲ್ಲ, ಈ ಥರ ದೇಶ ಹಾಳು ಮಾಡೋ ಕೆಲಸನೂ ಮಾಡ್ತಾರೆ. ನೇಪಾಳದಲ್ಲೇನು ಜಂಜಿಗಳು ಸರ್ಕಾರದ ವಿರುದ್ಧ ದಂಗೆ ಎದ್ದು ಪ್ರತಿಭಟನೆ ಮಾಡಿದ್ರಲ್ಲ, ಇವಾಗ ಅದೇ ರೀತಿಯಾಗಿ ಭಾರತದಲ್ಲೂ ಕೂಡ ಜಂಜಿಗಳು ಸರ್ಕಾರದ ವಿರುದ್ಧವಾಗಿ ದಂಗೆ ಏಳಬೇಕು, ಪ್ರತಿಭಟನೆ ಮಾಡಬೇಕು ಅಂತ ಕೆಲವು ಕಿತ್ತೋದ ನನ್ನ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಬೊಗಳಕ್ಕೆ ಶುರು ಮಾಡಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ರಾಶಿ ರಂಗಕ್ಕೆ ಎಲ್ರಿಗೂ ಸ್ವಾಗತ. ಶ್ರೀಲಂಕಾದಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು, ಅಲ್ಲಿ ಸರ್ಕಾರ ಪತನ ಆಯಿತು. ಬಾಂಗ್ಲಾದೇಶದಲ್ಲೂ ಕೂಡ ಜನ ದಂಗೆ ಎದ್ರು, ಅಲ್ಲೂ ಕೂಡ ಸರ್ಕಾರ ಪತನ ಆಯಿತು. ಮೊನ್ನೆ ನೇಪಾಳದಲ್ಲೂ ಅಷ್ಟೇ ಜಂಜಿಗಳು ಎಷ್ಟು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡಿದ್ರು ಅಂದರೆ, ರಾಜಕೀಯ ನಾಯಕರುಗಳು ತಮ್ಮ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ದೇಶನ ಬಿಟ್ಟು ಹೊರಟೋದ್ರು. ನೇಪಾಳದಲ್ಲೇನು ಜಂಜಿಗಳು ಸರ್ಕಾರದ ವಿರುದ್ಧ ದಂಗೆ ಎದ್ದು ಪ್ರತಿಭಟನೆ ಮಾಡಿದ್ರಲ್ಲ, ಇವಾಗ ಅದೇ ರೀತಿಯಾಗಿ ಭಾರತದಲ್ಲೂ ಕೂಡ ಜಂಜಿಗಳು ಸರ್ಕಾರದ ವಿರುದ್ಧವಾಗಿ ದಂಗೆ ಏಳಬೇಕು, ಪ್ರತಿಭಟನೆ ಮಾಡಬೇಕು ಅಂತ ಕೆಲವು ಕಿತ್ತೋದ ನನ್ನ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಬೊಗಳಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ವಿಪಕ್ಷಗಳೇನೂ ಹೊರತಾಗಿಲ್ಲ. ವಿಪಕ್ಷ ನಾಯಕರು ಜಂಜಿಗಳಿಗೆ ದಂಗೆ ಇಳಿ ಅಂತ ಡೈರೆಕ್ಟಾಗಿ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ. ಏನಕ್ಕೆ ಪ್ರತಿಭಟನೆ ಮಾಡಬೇಕು ಅಂತ ಕೇಳಿದ್ರೆ ಇವ್ರ ಹತ್ರ ಯಾವುದೇ ಕಾರಣ ಇಲ್ಲ. ಹಾಗೇನಾದರೂ ಪ್ರತಿಭಟನೆ ಮಾಡೋದಾಗಿದ್ದರೆ 2014ಕ್ಕಿಂತ ಮುಂಚೆ ನಿಮ್ಮ ಸರ್ಕಾರ ಏನಿತ್ತಲ್ಲ, ಆವಾಗಲೇ ಈ ಪ್ರತಿಭಟನೆ ಮಾಡಬೇಕಾಗಿತ್ತು. ಜನರಿಗೆ ಒಳ್ಳೊಳ್ಳೆ ಸ್ಕೀಮ್ನ ಕೊಡಿ ಅಂದರೆ ವರ್ಷಕ್ಕೊಂದೊಂದು ಸ್ಕ್ಯಾಮ್ನ ಕೊಡ್ತಿತ್ತು ಆವಾಗಿನ ಸರ್ಕಾರಗಳು. ಈಗ ಭಾರತದಲ್ಲಿ 2 ಕಡೆ ಪ್ರತಿಭಟನೆಗಳು ನಡೀತಾ ಇದೆ. ಒಂದು ಲೇಹ್ ಲಡಾಖ್ನಲ್ಲಿ, ಹಾಗೆ ಇನ್ನೊಂದು ನಮ್ಮ ಕರ್ನಾಟಕದ ಧಾರವಾಡದಲ್ಲಿ. ಈ ಪ್ರತಿಭಟನೆ ಯಾಕೆ ನಡೀತಾ ಇದೆ, ಇದ್ರ ಹಿಂದಿನ ಉದ್ದೇಶ ಆದರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಹಾಗೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2019ರಲ್ಲಿ ಕೇಂದ್ರ ಸರ್ಕಾರ ಆರ್ಟಿಕಲ್ 370ನ ರದ್ದು ಮಾಡಿದ ನಂತರ ಜಮ್ಮು ಮತ್ತು ಕಾಶ್ಮೀರನ ರಾಜ್ಯವಾಗಿ ಡಿವೈಡ್ ಮಾಡುತ್ತೆ. ಹಾಗೆ ಲೇಹ್ ಲಡಾಖ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡುತ್ತೆ. ಈಗ ನಮಗೆ ಕೇಂದ್ರಾಡಳಿತ ಪ್ರದೇಶ ಬೇಡ, ನಮಗೆ ಕಂಪ್ಲೀಟಾಗಿ ರಾಜ್ಯದ ಸ್ಥಾನಮಾನವನ್ನು ಕೊಡಬೇಕು ಅಂತ ಅಲ್ಲಿ ಪ್ರತಿಭಟನೆ ಶುರುವಾಗಿರೋದು. ಈಗೇನು ಲಡಾಖ್ನಲ್ಲಿ ಪ್ರತಿಭಟನೆ ನಡೀತಾ ಇದೆಯಲ್ಲ, ಇದರ ಹಿಂದೆ ಇರೋ ವ್ಯಕ್ತಿ ಹೆಸರು ಸೋನಮ್ ವಾಂಗ್ಚುಕ್ ಅಂತ. ಇವರೊಬ್ಬ ಶಿಕ್ಷಣ ತಜ್ಞ ಮತ್ತು ಪರಿಸರ ಹೋರಾಟಗಾರ. 2019ರಲ್ಲಿ ಕೇಂದ್ರ ಸರ್ಕಾರ ಯಾವಾಗ ಲಡಾಖ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಅನೌನ್ಸ್ ಮಾಡ್ತೋ, ಆವಾಗ ಇದೇ ಸೋನಮ್ ವಾಂಗ್ಚುಕ್ಕು ಅದನ್ನು ಸ್ವಾಗತ ಮಾಡ್ತಾರೆ. ಹಾಗೆ ಪ್ರಧಾನಿ ಮೋದಿ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿರ್ತಾರೆ. ಬರೀ ವಾಂಗ್ಚುಕ್ ಅಷ್ಟೇ ಅಲ್ಲ, ಲೇಹ್ ಲಡಾಖ್ನ ಜನ ಕೂಡ ಯಾವಾಗ ಕೇಂದ್ರಾಡಳಿತ ಪ್ರದೇಶ ಅಂತ ಅನೌನ್ಸ್ ಆಯಿತು, ಅವರು ಕೂಡ ಅದನ್ನು ಸ್ವಾಗತ ಮಾಡಿರ್ತಾರೆ. ಸೆಪ್ಟೆಂಬರ್ 24ರಲ್ಲಿ ಸಣ್ಣದಾಗಿ ಶುರುವಾದಂಥ ಈ ಪ್ರತಿಭಟನೆ ಇವಾಗ ಉಗ್ರ ಸ್ವರೂಪನೇ ಪಡ್ಕೊಂಡಿದೆ. ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ, BJP ಕಚೇರಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಇದರಿಂದ 4 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ಪ್ರತಿಭಟನೆಗೆಲ್ಲ ಕಾರಣ ಆಗಿರೋದು ಬೇರೆ ಯಾರೂ ಅಲ್ಲ, ಇದೇ ಸೋನಮ್ ವಾಂಗ್ಚುಕ್ ಅವರು. ಈ ಸೋನಮ್ ವಾಂಗ್ಚುಕ್ ನಿಮಗೆಲ್ಲ ಗೊತ್ತೇ ಇರುತ್ತೆ. 3 ಇಡಿಯಟ್ಸ್ ಫಿಲಮಲ್ಲಿ ಅಮೀರ್ ಖಾನ್ ಮಾಡಿದಾರಲ್ಲ ಕ್ಯಾರೆಕ್ಟರು, ಅದನ್ನು ಇವ್ರ ಇನ್ಸ್ಪಿರೇಷನಿಂದನೇ ಮಾಡಿರೋದಂತೆ. ಈ ಸೋನಮ್ ವಾಂಗ್ಚುಕ್ನ ಪೊಲೀಸರು ಇವಾಗ ಕಸ್ಟಡಿಗೆ ತಗೊಂಡು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಹೋರಾಟನೆಲ್ಲ ಮಾಡೋದಕ್ಕೆ ಇವರಿಗೆ ಫಾರಿನಿಂದ ಫಂಡ್ ಬರ್ತಾ ಇದೆ. ಹಾಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ 2 ದೇಶಕ್ಕೂ ಕೂಡ ಇವರು ಭೇಟಿನ ನೀಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಇವರ ಬುದ್ಧಿವಂತಿಕೆಯಿಂದ ಇನ್ಸ್ಪೈರ್ ಆಗಿ ಒಂದು ಸಿನಿಮಾ ಕ್ಯಾರೆಕ್ಟರ್ನೇ ಸೃಷ್ಟಿ ಮಾಡಿದ್ದಾರೆ. ಕೆಲವು ಅತಿ ಬುದ್ಧಿವಂತರು ದೇಶ ಉದ್ಧಾರ ಮಾಡೋ ಕೆಲಸಗಳನ್ನು ಅಷ್ಟೇ ಮಾಡೋದಿಲ್ಲ, ಈ ಥರ ದೇಶ ಹಾಳು ಮಾಡೋ ಕೆಲಸನೂ ಮಾಡ್ತಾರೆ. ಒಸಾಮಾ ಬಿನ್ ಲಾಡೆನ್ ಕೂಡ ಬುದ್ಧಿವಂತನೇ, ಆದರೆ ಅವನಾಗಿ ಟೆರರಿಸ್ಟು. ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ 2 ಏರೋಪ್ಲೇನ್ನೇ ನುಗ್ಗಿಸ್ಬಿಟ್ಟ. ಇನ್ನು ನಮ್ಮ ರಾಜ್ಯದ ಧಾರವಾಡದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಮತ್ತು ಬೇರೆ ಇನ್ನಿತರ ರಾಜ್ಯ ವಿದ್ಯಾರ್ಥಿಗಳ ಸಂಘಗಳು ಸೇರಿಕೊಂಡು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಮಾಡಿದ ಉದ್ದೇಶ ಏನಪ್ಪ ಅಂದರೆ, ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಜಾಬ್ ವೇಕೆನ್ಸಿ ಇದೆ, ಅದನ್ನೆಲ್ಲ ಭರ್ತಿ ಮಾಡಿ ಅಂತ. ಹಾಗೆ ವಯೋಮಿತಿಯನ್ನು ಜಾಸ್ತಿ ಮಾಡಿ ಅಂತ. ಬರೀ ಒಂದೇ ಒಂದು ಇಲಾಖೆ ಅಲ್ಲ, ಪೊಲೀಸ್ ಇಲಾಖೆ ಆಗಿರ್ಬೋದು, FDA, SDA ಮತ್ತು ಶಿಕ್ಷಣ ಇಲಾಖೆ, ಎಲ್ಲ ಇಲಾಖೆನೂ ಸೇರಿಸ್ಕೊಂಡು 3 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಮೋದಿ ಉದ್ಯೋಗನೇ ಸೃಷ್ಟಿ ಮಾಡ್ತಿಲ್ಲ ಅಂತ ಎಲ್ಲರೂ ಮೋದಿನ ಬ್ಲೇಮ್ ಮಾಡ್ತಾರೆ. ಆದರೆ ಸರ್ಕಾರ ಮಾತ್ರ ಈ ಜಾಬ್ಗಳನ್ನ ಭರ್ತಿ ಮಾಡೋ ಕೆಲಸ ಅಂತೂ ಮಾಡ್ತಾ ಇಲ್ಲ. ಪ್ರತಿಯೊಂದಕ್ಕೂ ಮೋದಿ ಕಾರಣ. ಕೆಮ್ಮೋದ್ರೂ ಮೋದಿ ಕಾರಣ, ಕ್ಯಾಕ್ರಿಸಿದ್ರೂ ಮೋದಿ ಕಾರಣ. ಆದರೆ ಈ 3 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡದೆ ಹಾಗೆ ಖಾಲಿ ಇಟ್ಟಿದ್ದೀರಲ್ಲ, ಇದಕ್ಕೆ ಯಾರು ಕಾರಣ? ತುಂಬ ಜನ ವಿದ್ಯಾರ್ಥಿಗಳು ಪ್ರೈವೇಟ್ ಜಾಬನ್ನು ಬಿಟ್ಟು ವರ್ಷಾನುಗಟ್ಟಲೆ ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ವರ್ಷಾನುಗಟ್ಟಲೆ ಹೀಗೆ ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡದೆ ಖಾಲಿ ಇಟ್ಕೊಂಡ್ರೆ ವರ್ಷಾನುಗಟ್ಟಲೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರಿಗೆ ಏಜ್ ಬಾರ್ ಆಗಿಬಿಡಲ್ವಾ? ಅವ್ರ ಗತಿ ಏನಾಗಬೇಕು? ಸರ್ಕಾರ ಇಮ್ಮಿಡಿಯೇಟಾಗಿ ಎಚ್ಚೆತ್ಕೊಂಡು ಖಾಲಿ ಇರೋ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡಬೇಕು. ಹಾಗೆ ಏಜ್ ಬಾರ್ನು ಕೂಡ ಸಡಿಲಿಕೆಯನ್ನು ಮಾಡಬೇಕು. ಕಾಂಗ್ರೆಸ್ನ ಕೆಲವು ನಾಯಕರುಗಳೇ ಹೇಳ್ತಿದ್ರಲ್ಲ, ಜಂಜಿಗಳೆಲ್ಲ ಪ್ರತಿಭಟನೆ ಮಾಡಬೇಕು ಅಂತ. ಇವಾಗ ಹೇಳಿ, ಯಾರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ. ಹಾಗೇನಾದರೂ ಪ್ರತಿಭಟನೆ ಮಾಡೋದಿದ್ರೆ ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ರಾಜ್ಯದಲ್ಲಿದೆಯೋ ಅಲ್ಲೇ ಫಸ್ಟ್ ಪ್ರತಿಭಟನೆ ಶುರುವಾಗುತ್ತೆ. ಲಡಾಖ್ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಏನು ಜನ ಸೇರಿದ್ರಲ್ಲ, ಅದಕ್ಕಿಂತ ದುಪ್ಪಟ್ಟು ಜನ ಧಾರವಾಡದಲ್ಲಿ ಸೇರಿದರು ಪ್ರತಿಭಟನೆ ಮಾಡೋದಕ್ಕೆ. ಆದರೆ ಧಾರವಾಡದಲ್ಲಿ ಪ್ರತಿಯೊಬ್ಬರೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಎಲ್ಲೂ ಕಾನೂನಿಗೆ ಭಂಗ ತರುವಂಥ ಕೆಲಸವನ್ನು ಮಾಡಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ನಮಗೆ
ಒಳ್ಳೆಯ ಉದ್ದೇಶದಿಂದ ಪ್ರತಿಭಟನೆ ಮಾಡಿದ್ರೆ ಹೇಗಿರುತ್ತೆ, ಹಾಗೆ ದುರುದ್ದೇಶದಿಂದ ಪ್ರತಿಭಟನೆ ಮಾಡಿದ್ರೆ ಹೇಗಿರುತ್ತೆ ಅಂತ. ಜನರಿಗೆ ಆ ಭಾಗ್ಯ ಈ ಭಾಗ್ಯ, ಆ ಹಗರಣ ಈ ಹಗರಣ ಅಂತ ಮುಳುಗೋಗಿರೋ ಸರ್ಕಾರ ಯುವಕರಿಗೆ ಉದ್ಯೋಗ ತಾನೇ ಹೇಗೆ ಕೊಡುತ್ತೆ ನೀವೇ ಹೇಳಿ. ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.